ಪಟ್ಟಣದಿಂದ ಒಂದು ಪಕ್ಷಿ ಹಾರಿ ಬಂದಿದೆ ಈ ಹಳ್ಳಿಗೆ. ಈ ವೀರನ ತೋಟಕ್ಕೆಯಲ್ಲಿ ರಸಕೀಡೆಯನ್ನಾಡಲು ಹಾರಿ ಬಂದ ಹಕ್ಕಿಗೆ ಕಾಯನ್ನು ಹಾಕಿ ಮಾತಿನ ಮೋಡಿಯನ್ನೇ ಮಾಡಿ ನನ್ನ ಆಸೆ ತೀರಿಸಿಕೊಳ್ಳಲೇಬೇಕು. ಸ್ವರ್ಗದ ಸುಂದರಂತಿರೋ ರಜನಿ ಸೌಂದರ್ಯ ಸಿರಿಯನ್ನು ಸವಿಯಲೇಬೇಕು. ಈ ವೀರೇಂದ್ರ ಮಾತಿಗೆ ಬಲಿಯಾಗದ ಬಾಲ್ಯರುಂಟೆ ಈ ಜಗದಲ್ಲಿ. ಓಹೋ, ನನ್ನ ಬನ ಬಯಸಿದ ರಜನಿ ಇತ್ತ ಕಡೆ ಬರ್ತಾ ಇದಲ್ಲ. ಬರಲಿ ಬರಲಿ. ವನಸಿರಿಯ ತಾಣಕ್ಕೆ ಆಗಮಿಸಿದ ಕಾರಣವೇನೆಂದು ಮರಿಗೆ ನಿಂತು ತಿಳಿದುಕೊಂಡರಾಯಿತು. ಮದುವೆಯಾಗಿ 3 ತಿಂಗಳ ಗತಿಸಿದರು. ನನ್ನ ಗಂಡನಿಂದ ಇನ್ನೂ ದೂರ ಇರುವ ದೌರ್ಭಾಗ್ಯ ನನ್ನ ಬದುಕಿನಲ್ಲಾಗಿದೆ. ಸತಿಪತಿಗಳು ಸಂತೋಷದಿಂದ ಕಳೆದರೆ ತಾನೇ ಅವರಿಬ್ಬರ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ನನ್ನ ಗಂಡನೊಂದಿಗೆ ನಾನು ಹಾಗಿರ್ಬೇಕು ಹೀಗಿರ್ಬೇಕಂತ 106 ಆಸೆ ಕನಸನ್ನು ಹೊತ್ತುಕೊಂಡ ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು. ನಾನು ಏನು ಅಪರಾಧ ಮಾಡಿದಿನಂತ ರಾಜು ನನಗೆ ಈ ರೀತಿ ಮಾಡ್ತಾ ಇದ್ದ. ಒಟ್ಟಾರೆ ನನ್ನ ಗಂಡನೊಂದಿಗೆ ನಮ್ಮ ಮಿಲನ ಆಗಲು ಸಾಧ್ಯವೇ ಇಲ್ಲ. ಹೆಂಡತಿಯ ಸೌಂದರ್ಯವನ್ನ ಕಣ್ಣೆತ್ತು ನೋಡ್ತಾ ಇಲ್ಲ ನನ್ನ ಗಂಡ. ಪ್ರೀತಿಯ ಮಾತುಗಳನ್ನ ಆಡ್ತಾ ಇಲ್ಲ ನನ್ನ ಗಂಡ. ಒಂದೇ ಮನೆಯಲ್ಲಿದ್ರು ಕೂಡ ಅವರ್ಯಾರೋ ನಾನ್ಯಾರೋ ಹಾಗೆ ಇರುವಂತ ಹೊತ್ತು ಬಂದಿದೆ ನನ್ನ ಬಾಳಲ್ಲಿ. ಇದು ಒಂದು ಜನ್ಮವೇ. ಈ ಸುಖಕ್ಕಾಗಿ ನಾನು ರಾಜು ನನ್ನ ಮದುವೆ ಆದ್ನು. ರಜನಿ ದೇವಿಯವರೇ, ಪರಿಹಾರವಿದೆ. ಹೆಣ್ಣಿನ ಪ್ರೀತಿ, ಪ್ರೇಮ, ಸೌಂದರ್ಯ, ಯೌವನಗಳೆಲ್ಲವೂ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲೆನ್ನಲು ಇದೇನು ಸೀತಾ ಸಾವಿತ್ರಿಯರ ಕಾಲವಲ್ಲ. ಕೈ ಹಿಡಿದ ಗಂಡನನ್ನು ಕಾಮತುಷೆಯನ್ನು ತೀರಿಸಿಕೊಂಡಲೆಂದು ಶಿಕ್ಷಣ ಬರುವ ಸುಶಿಕ್ಷಿತ ಹೆಣ್ಣಾದ ನೀವು ಈ ರೀತಿ ಮಾತನಾಡಿದರೆ ಹೇಗೆ? ಸ್ವಲ್ಪ ವಿಚಾರಿಸಿ. ವೀರೇಂದ್ರ ಅವರೇ, ನೀವು ಏನು ಮಾತನಾಡ್ತಾ ಇದ್ದೀರೋ ನನಗೊಂದು ಅರ್ಥವಾಗ್ತಾ ಇಲ್ಲ. ಒಂದು ಹೆಣ್ಣು ತನ್ನ ಗಂಡ ಸುಖ ನೀಡದೆ ಸತ್ತು ಹೋದನೆಂದು ತಲೆಯನ್ನು ಬೋಳಿಸಿಕೊಂಡು ಸಾಯು ತನಕ ಸಂಕಟ ಪಡೆಯಲು ಇದೇನು ಹಳೆ ಕಾಲವಲ್ಲ, ಇದು ನವಯುಗ. ಅಂತೆ ಈ ಕವಿ ಹೆಣ್ಣನ್ನು ಹೂವಿಗೆ ಹೋಲಿಸಿದ್ದಾನೆ. ಹೆಣ್ಣೆಂಬ ಹೂವು ಬಾಡುವ ಮುನ್ನವೇ ನುಡಿಯೇರಬೇಕೆಂದು ತಿಳಿದು ನಡೆಯಬೇಕು. ನೀವು ಹೇಳಿದಂತೆ ಹೂವು ದುಂಬಿಗಳಂತೆ ಹೆಣ್ಣಿನ ಜೀವನವಾದರೆ ಹಳಸಿದ ಅನ್ನವನ್ನ ಉಂಡು ಹೊಟ್ಟೆಯನ್ನ ಕೆಡಿಸಿಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಕದ್ದು ತಿಂದು ಅಪವಾದಕ್ಕೆ ಗುರಿಯಾಗಬೇಕಾಗುತ್ತೆ. ರಜನಿಯವರೇ, ಹೊಟ್ಟೆ ಹಸಿದಿರುವಾಗ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳುವುದು ಮುಖ್ಯ ಹೊರತು ಅನ್ನ ಹಳಸಿದ್ದು ಅಥವಾ ಕದ್ದಿದ್ದು ಎಂಬುದನ್ನು ಭಾವಿಸಬೇಡರು. ಹೊಟ್ಟಿನಲ್ಲಿ ಹೇಳಬೇಕಂದ್ರೆ ಹಸಿದವರು ತೃಪ್ತಿಯಿಂದ ಇರಬೇಕು, ಅದು ಮುಖ್ಯ. ನಿಮ್ಮ ಮಾತು ನನಗೆ ಅರ್ಥವಾಯಿತು. ಹಸಿದ ಈ ನನ್ನ ಹೊಟ್ಟೆಗೆ ಅನ್ನದಾನಗೈದು ತೃಪ್ತಿ ಕೊಡುವಂಥ ಗಂಡಸು ಸಿಗಬೇಕಲ್ಲ ನನಗೆ. ನೋಡಿ ರಜನಿದೇವರು, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವೇ ಇಲ್ಲ. ನನ್ನ ಮಾತು ನಿಮಗೆ ಹಿತ ಎನಿಸಿದರೆ ಒಪ್ಪಿಕೊಳ್ಳಿ, ಅತಿಯಾದರೆ ಕ್ಷಮಿಸಿ. ಯಾಕಂದ್ರೆ ಪರೋಪಕಾರಿ ಗುಣ ನನ್ನದು. ನೋಡಿ, ನೀವೇನು ಹೊರಗಿನವರಂತ ನಾನೇನು ಭಾವಿಸ್ಕೊಂಡಿಲ್ಲ ವೀರೇಂದ್ರ. ಎಷ್ಟೇ ಆದ್ರೂ ನೀವು ನನ್ನ ಹಿತಚಿಂತಕರಂತ ಭಾವಿಸ್ಕೊಂಡಿದ್ದೀರಿ. ಹೇಳಿ, ಅದು ಯಾವ ಮಾತು ಅಂತ. ಜೀವನದಲ್ಲಿ ಜಿಪಿಸಿಕೊಂಡು ನಾನು ಸನ್ಯಾಸಿ ಆಗಬೇಕೆಂದು ತೀರ್ಮಾನಿಸಿದೆ. ನನ್ನನ್ನು ನಿಮ್ಮಂತ ಸೌಂದರ್ಯವತಿ ಹೆಣ್ಣನ್ನು ಸಿಕ್ಕಿದರೆ ಮತ್ತೆ ಸಂಸಾರಿಯಾಗಬೇಕೆಂದೆ. ಈ ನಿಮ್ಮ ಶೀಲಾ ಬಾಲಕ್ಕಿಂತ ರೂಪ ಕಂಡ ಮೇಲೆ
ಅಂತರಾಳದಲ್ಲಿ ನಿಮ್ಮ ರೂಪ ಮನೆ ಮಾಡಿಬಿಟ್ಟಿದೆ. ಮೊದಲನೇ ಬಾರಿ ನಿಮ್ಮನ್ನು ಕಂಡಾಗ ನಿಮ್ಮ ರೂಪಕ್ಕೆ ಸೋತು ಶರಣನಾದೆ. ನನ್ನ ಆಶೆಯನ್ನು ನೀವು ಅರಿತಿದರೆ ಮಾತ್ರ ನಿಮಗೆ ನಾನು ಕದ್ದು ಅನ್ನದಾನ ಕೈಯೋ ಪುಣ್ಯಾತ್ಮನಾಗಿವೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಮಿಸ್ ರಜನಿ ಅವರೇ? ಹಾಗಾದ್ರೆ ನೀವು ನನ್ನನ್ನ ಸತ್ಯವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ? ಸತ್ಯವಾಗಿ ಆ ಪರಿಶೀಲನೆಯು ಸತ್ಯ. ನಿಮಗಾಗಿ ಯಾವತ್ತೂ ಸಿದ್ಧ ಈ ದೇಹ. ಒಟ್ಟಾರೆ ನಿಮ್ಮಂತವರ ಪ್ರೇಯಸಿ ಆದದ್ದು ನಾನು ಭಾಗ್ಯವಂತಳು ಅಂತ ಭಾವಿಸ್ಕೊಳ್ತೀನಿ. ಬರೇ ಮಾತಿನಲ್ಲಿ ಮೋಡಿ ಆಗಬಾರದು. ನಮ್ಮಿಬ್ಬರ ಈ ಪ್ರಥಮ ಮಿಲನ ಶುಭ ದಿನ ಹೊರಬರಲಿ ಒಂದು ಸುಮಧುರ ಗೀತೆ. ಈ ನನ್ನ ಸಂಗೀತ ನಿಮ್ಮ ಆನಂದಕ್ಕೋಸ್ಕರ ಅಲ್ಲವೇ? ಕವಿ ಕಾಳಿದಾಸನ ಓ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನಿನಗಾಗಿ ಈ ಹೃದಯ ನಿನಗಾಗಿ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನಿನ್ನ ಗಂಡನೇನಾದರೂ ಈ ದೃಶ್ಯ ಕಂಡಿದ್ದರೆ ನಿನ್ನನ್ನು ಜೀವಂತ ಸುಟ್ಟು ಸಮಾಧಿ ಮಾಡಿಬಿಡ್ತಿದ್ದ. ಕತ್ತಿಗೆ ತಾಳಿ ಕಟ್ಟಿದ ಗಂಡನಿದ್ದರೂ ಗರತಿಯಾಗಿ ಬಾಳದೆ ಗೈಯಾಳಿಯಾಗಿ ಮಂಡನೊಂದಿಗೆ ಕದ್ದು ಕಾಮದಾಟ ಹೊಡೆಯುವೆನ್ನು ನಾಶಿಯಾಗುವುದಿಲ್ಲ ಜನ್ಮಕ್ಕೆ. ಇನ್ನೊಮ್ಮೇನಾದ್ರೂ ನೀನು ಅವಾಚ್ಯ ಶಬ್ದಗಳನ್ನು ಆಡಿದರೆ ನೋಡಿದ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟೇನು. ಎಷ್ಟೇ ಆಗ್ಲಿ ನಾನು ಶಿಕ್ಷಣ ಕಲಿತ ಸುಶಿಕ್ಷಿತ ಹೆಣ್ಣು. ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ತೀನಿ. ಅದನ್ನು ಕೇಳಲು ನೀನ್ಯಾರು? ಶಿಕ್ಷಣ ಪಡೆದ ನಾಯಿ ಸೋಳಿಯಾಗಿ ಬಾಳನ್ನು ಹೇಳಿದೆ ನಿನ್ನ ಶಿಕ್ಷಣ. ನೀನು ಒಂದು ಶಿಕ್ಷಣ ಪಡೆದ ಹೆಣ್ಣೆ, ನಿನ್ನ ಶಿಕ್ಷಣಕ್ಕೆ ಎಷ್ಟು ಬೆಂಕಿ ಹಾಕ. ಸುಮ್ಮನೆ ಯಾಕೆ ಗಂಟಲನ್ನ ಅರ್ಚ್ಕೋತಾ ಇದೀಯ? ನನ್ನ ಇಚ್ಛೆಯಂತೆ ನಡೆದುಕೊಳ್ಳುವ ಹಕ್ಕು ನನಗಿದೆ. ಇದನ್ನ ಸಹಿಸಿಕೊಂಡು ನೋಡಲು ನಿನಗಾಗದೆ ಹೋದ್ರೆ
ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಮತ್ತು ಬಾಯಿ ಲಜ್ಜೆಗಟ್ಟವಳೆ, ಮಿಂಗನಿಗೆ ಮೈ ಒಪ್ಪಿಸಿ ಹೀನ ಕಾರ್ಯಕ್ಕೆ ಕೈ ಹಾಕಿರುವ ನಿನ್ನನ್ನು ಜೀವಂತ ಸುಟ್ಟು ಸಮಾಧಿ ಮಾಡಬೇಕಾಗಿತ್ತು. ಎಚ್ಚರವಿರಲಿ. ಏಯ್, ನನಗೆ ಎಚ್ಚರ ಹೇಳುವ ಮುನ್ನ ನೀನು ಎಚ್ಚರದಿಂದ ಬದುಕೋದನ್ನ ಕಲಿತುಕೋ. ಯಾವ ಮಿಂಗನಿಗೆ ಸೆರಗು ಹಾಸಿ ಪಾಪದ ಗರ್ಭವನ್ನು ಹೊತ್ತುಕೊಂಡ ಹೆಣ್ಣಿನ ಕೋಳಿಗೆ ತಾಳಿ ಕಟ್ಟಿದ್ದೀಯಲ್ಲ, ಆ ಹೆಣ್ಣಿನ ಮುಂದೆ ಹೋಗಿ ತೋರಿಸೋ ಈ ನಿನ್ನ ಸಾಮರ್ಥ್ಯವನ್ನ. ಏ ರಜನಿ, ಆ, ನನ್ನ ಗೌರಿಯ ವಿಷಯದ ಬಗ್ಗೆ ಮಾತನಾಡಲು ನೀನು ಅವಳ ಚಪ್ಪಲಿಕ್ಕೆ ಮಾತಾಗಲಾರೆ. ಬಾಯ ನಾಲಿಗೆ ಇಟ್ಟುಕೊಂಡು ಮನೆಗೆ ಬಾ ತಿಳಿಸ್ತೀನಿ. ಹೋಗ್ರೆ. ರಜನಿ, ಹೆಣ್ಣಂದ್ರೆ ಅನ್ಬೇಕು ನಿನಗೆ. ನಿನ್ನ ಧೈರ್ಯ ಸಾಹಸವನ್ನು ಕಂಡು ಕಿತ್ತೂರು ರಾಣಿ ಚೆನ್ನಮ್ಮ ಒಣಕಿ ಹೋಗೋನ ಮರಿನೂ ಬರ್ತಾ ಇದೆ. ರಜನಿ, ಮೊದಲು ತುತ್ತಿನಲ್ಲಿ ಕಲ್ಲು ಕಟ್ಟದಂತಾಯ್ತಲ್ಲ ನಮ್ಮ ಸ್ಥಿತಿ. ಇನ್ನು ಮುಂದೆ ತೊಂದರೆ ತಪ್ಪಿದ್ದಲ್ಲ ನಮ್ಮಿಬ್ಬರಿಗೂ. ಈ ನಮ್ಮ ಪಣದ ಆಟವನ್ನು ಇಡೀ ಊರಿಗೆ ನಿಂತು ನೋಡುವುದರಲ್ಲಿ ಏನು ಆಶ್ಚರ್ಯವೇ ಇಲ್ಲ. ನಂತರ ಬರುವಂತ ತೊಂದರೆಗಿಂತಲೂ ಮೊದಲು ನಿನ್ನ ಗಂಡನ ಕರೆದುಕೊಂಡು ಈ ಊರನ್ನೇಕೆ ಬಿಡಬಾರದು. ಪಟ್ಟಣದ ಪರಿಸರದಲ್ಲಿ ನಮಗೆ ಯಾರು ಒಡ್ಡಿ ಬರಲಾರದು ನಮ್ಮ ಪ್ರೇಮದಾಟಕ್ಕೆ. ಏನಂತೀಯ ಮಿಸ್ ರಜನಿ ಅವರೇ? ಗುಡ್ ಐಡಿಯಾ. ನೀವು ಹೇಳಿದ ಕಾರ್ಯವನ್ನು